ಹಾಯ್ ಫ್ರೆಂಡ್, ಮೆಮೊರಿ ಟ್ರಿಪ್ MENJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಎಗ್ ರೆಸಿಪಿ ಮಾಡೋಣ. ಕೈಲಿ ಎಗ್ ಮಡಿಕೊಂಡಿದ್ದೀನಿ, ಎಗ್ ರೆಸಿಪಿ ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್, ಮೆಮೊರಿ ಟ್ರಿಪ್ MENJ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಮುಂದೆ ಒಳ್ಳೆ ವಿಡಿಯೋಗಳು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಬನ್ನಿ, ಈ ಮೊಟ್ಟೆನ ಫ್ರೆಂಡ್ ನೋಡಿ, ನಾವು ಸ್ಟವ್ ಮೇಲೆ ಮಾಡಿ ಒಂದು 5 ನಿಮಿಷ ಆಯಿತು. ಮೊಟ್ಟೆ ಕುದಿ ಬಂದಿದೆ. ಕುದಿ ಬಂದು ಒಂದು ಹಾಫ್ ಮಾಡ್ಬಿಡೋಣ. ಇವಾಗ 1 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು. ಬಟ್ ನಾನು ಸ್ವಲ್ಪ ಖಾರ ಜಾಸ್ತಿ ಇರ್ತೀನಿ, ಅದಕ್ಕೆ 5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಬೇಯಿಸ್ಕೊಂಡಿರೋ ಮೊಟ್ಟೆನ ಸರಿ ಫ್ರೆಂಡ್ ಆಯಿತು. ಈ ಪ್ಯಾನ್ಗೆ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕತ್ತೀನಿ. ಸಾಕು ಎಣ್ಣೆ. ಪ್ಯಾನ್ ಬಿಸಿ ಐತಿ, ಅದಕ್ಕೆ ಹಾಕಿದ್ದೀನಿ ಎಣ್ಣೆನ, ಬೇಗ ಬೇಯ್ತಿದೆ. ಅದಾದ್ಮೇಲೆ ಸಣ್ಣದಾಗಿ ಈರುಳ್ಳಿ ಹೆಚ್ಕೋಬೇಕು. ಸಣ್ಣದಾಗಿದ್ರೆ ಬೆಸ್ಟ್. ಇದನ್ನು ಫ್ರೈ ಮಾಡುವ. ಫ್ರೈ ಮಾಡ್ಕೊಂಡು ಮಸಾಲೆ ಹಾಕೋಣ. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ರುಬ್ಬಿರೋದು ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಟೊಮಟೊ ರುಬ್ಬಿರೋದು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಇದು ಗ್ರೇವಿ ಗಟ್ಟಿಯಾಗಿ ಬರಲಿ. 1 ಸ್ಪೂನು ಒಣಮೆಣಸಿನ ಪುಡಿ, ಮೆಣಸಿನಕಾಯಿ ಪುಡಿ, ಚೂರು 1 ಸ್ಪೂನ್ ಸಾಕು ಧನಿಯಾ ಪೌಡರ್ ಸಾಕು ಫ್ರೆಂಡ್. ಅಷ್ಟೇ ಸಾಕು, ಇನ್ಯಾವುದು ಮಸಾಲೆ ಬೇಡ. ಸ್ಪೂನು ತುಪ್ಪನ ಸುತ್ತ ಹಾಕಿ ನೋಡಿ, ಮೊಟ್ಟೆನ ಈ ಥರ ಹಾಕೊಂಡು ನೋಡಿ, ಒಳ್ಳೆ ಸೂರ್ಯಕಾಂತಿ ಹೂವು ಆದಂಗೆ ಆಯ್ತು. ಫ್ರೆಂಡ್ಸ್, ಮಸಾಲೆ ಕರಿ ಬಿಡಿ. ಲಾಸ್ಟಿಗೆ ಗಾರ್ನಿಷ್ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿಬಿಟ್ರೆ